ಗೇಮ್ಸ್ ಇವೆಲ್ಲ ಮಾಡೋದು ಬಂದ್ ಮಾಡ್ಬೇಕು ಮಕ್ಕಳು. ಅದು ತಂದೆ ತಾಯಿ ಅಂದ್ರೆ ಮಕ್ಕಳಿಗೆ ಹೇಳ್ಬೇಕು ಮೊಬೈಲ್ ನೋಡ್ಬಾರ್ದು, ಅವ್ರ ಜೊತೆನೆ ಇರ್ಬೇಕು, ಜೊತೆನೆ ಓದಿಸ್ಬೇಕು. ಹಾಗೆ ಸ್ಕೂಲಿಗೆ ಬುಕ್ಸ್ ಅನ್ನ ಹೆಚ್ಚು ಓದಿಸ್ಬೇಕು. ಅವ್ರಿಗೆ ಒಂದ್ ದೊಡ್ಡ ಗುರಿಯನ್ನು ಕೊಡ್ಬೇಕು. ನೀವು ತಂದೆ ತಾಯಿ ಪ್ರೋತ್ಸಾಹ ಕೊಡ್ಬೇಕು. ನಾವು ಹ್ಯಾಂಗ್ ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟು ನನಗೆ ಇಲ್ಲಿ ತಕ್ಕ ತಂದಿರಲ್ಲ, ಹೀಗೆ ನೀವು ನಿಮ್ಮ ಮಕ್ಕಳ ಒಂದು ತಂದೆ ತಾಯಿ ಕನಸಿರುತ್ತದೆ. ಅದು ಇದನ್ನ ನೀವು ಹಂಗೆ ನೀವು ವರ್ಲ್ಡ್ ರೆಕಾರ್ಡ್ ಆಗ್ಬೇಕು ನೀವು ಅಂತ ಏನು ಗುರಿ ಇಟ್ಕೊರಿ. ಆಸ್ ಎ ಚಾಲೆಂಜ್ ಆಗ್ತೋರಿ. ನಾನು ಸೈಂಟಿಫಿಕ್ ರಿಸರ್ಚ್ ಯಂಗ್ ಸೈಂಟಿಸ್ಟ್ ಮಾಡೋದಕ್ಕೆ ನಾನು ಚಾಲೆಂಜ್ ಆಗ್ತೋಡ ನಾ ಮಾಡ್ತೀನಿ. 9 ತಿಂಗಳ ಕಷ್ಟಪಟ್ಟು ಸ್ಕೂಲ್ದಾಗೂ ಅಟೆಂಡ್ ಆದ ಮತ್ತು ಇಲ್ಲೆಲ್ಲ ಕಡೆ ಲ್ಯಾಟಿನ ಕ್ಯಾಮ್ರಾಗಳಿಂದ ಬಹಳಷ್ಟು ಕಷ್ಟ ಮಾಡಿ ಈಗ ಯಂಗ್ ಸೈಂಟಿಸ್ಟ್ ಆಗಿ ನೀವು ಹಂಗೆ ನೀವು ಇಷ್ಟೇ ಬಹಳಷ್ಟು ಬೇರೆ ಬೇರೆ ಇದು ವಿಭಾಗದೊಳಗೆ ಮಾಡ್ಬೋದು. ಅಲ್ಲಿ ನೀವು ಟ್ಯಾಲೆಂಟ್ ನ ತೋರಿಸ್ಬೇಕು. ಯಾರು ಕಷ್ಟಪಡ್ತಿರಲ್ಲ ಅವ್ರಿಗೆ ಫಲ ಸಿಗ್ತದಂತ ನಾ ಉದಾಹರಣೆಗೆ ಹೇಳ್ಕೊಡ್ತೀನಿ. ಈಗ ಹಂಗೆ ಈಗ ಎಷ್ಟೊಂದು ಆನ್ಲೈನ್ ಕೊರೋನಾ ಸಮಯದಲ್ಲಿ ಅವಾಗ ಏನೈತಂದ್ರ ಈಗ ಚೈಲ್ಡ್ ಮ್ಯಾರೇಜ್ ಅಂದ್ರೆ ಸಣ್ಣ ಮಕ್ಕಳಿಗೆ ಮದ್ವೆ ಮಾಡತ್ತಾರಲ್ಲ ಅದನ್ನ ಈಗ ಬಂದ್ ಮಾಡ್ಬೇಕು. ಹೆಣ್ಮಕ್ಳಿಗೆ ಅವಕಾಶ ಸ್ಕೂಲಿಗೆ ಕಳಿಸ್ಬೇಕು, ಕೆಲಸ ಹಚ್ಚಬಾರ್ದು, ಸಣ್ಣ ಮಕ್ಳು ಮದ್ವೆ ಮಾಡ್ಬಾರ್ದು. ಯಾಕಂದ್ರೆ ಶಿಕ್ಷಣ ತಂದೆ ತಾಯಿ ಮದ್ವೆ ಮಾಡಿದ್ರ ಅವ್ರ ಅಚೀವ್ಮೆಂಟ್ ಮಾಡೋದನ್ನ ನಿಂದಿಸಿದಂಗ ಆತ. ಅದ ನಿಂದ್ರಿಸಬಾರ್ದು ನಾವು. ಅವರಿಗೆ ಯಾರು ಚಂದದ ಮದ್ವೆ ಮಾಡ್ತಾರಲ್ಲ ಅವ್ರಿಗೆ ಈಗ ಗೌರ್ಮೆಂಟ್ ಏನ್ ಮಾಡಕಂದ್ರ ಅವ್ರಿಗೆ ಜೈಲ್ ಶಿಕ್ಷೆ ಕೊಡ್ತದ. ಯಾರು ಮಾಡ್ತಾರ ಅವ್ರಿಗೆ ಶಿಕ್ಷೆ ಕೊಡ್ತದ. ಅದಕ್ಕೆ ಮಕ್ಕಳನ್ನ ಓದಿಸ್ರಿ, ಸ್ಕೂಲಿಗೆ ಕಳಿಸ್ರಿ, ಎಲ್ಲಿ ಕಲ್ಸಕ್ ಹಚ್ಚಬೇಡ್ರಿ. ಅವ್ರಿಗೆ ಒಂದ್ ದೊಡ್ಡ ಗುರಿಯನ್ನು ಕೊಡ್ರಿ. ಇಡೀ ಜಗತ್ತಿನ ಅವರು ಆಳಂಗೆ ಮಾಡ್ಬೇಕು. ಧ್ಯಾನ ಕೊಡ್ಬೇಕು. ಅವ್ರಿಗೆ ಅಭ್ಯಾಸ ಹೇಳ್ಕೊಡ್ರಿ. ಹಾಗೆ ಇದೇ ತರ ನಾನು ಅಚೀವ್ಮೆಂಟ್ ಮಾಡ್ತಿದ್ದೀನಿ. ನಾ ಏನ್ ಚಾಲೆಂಜ್ ತಗೊಂಡಿದ್ದೆ ಇಟ್ಟು ವರ್ಲ್ಡ್ ರೆಕಾರ್ಡ್ ಎಲ್ಲ ಮಾಡಿದ್ದೀನಿ. ನಮ್ ಬ್ರದರ್ಸ್ ಮಾಡಿದ್ದಾರೆ. ನಾನೆಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತೀನಿ. ನಾನು 32,600 ರೊಕ್ಕನ ಗೌರ್ಮೆಂಟ್ ಸ್ಕೂಲಿಗೆ ಕೊಡೋದಿಲ್ಲ. ಅದ್ರೊಳಗೆ ಪೆನ್ಸ್ ಪೇಪರ್ಸ್ ಈ ತರ ಮೆಟೀರಿಯಲ್ಸ್ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಮಾಡಕತ್ತೀನಿ, ಸಪೋರ್ಟ್ ಕೊಡತ್ತೀನಿ. ಅದೇ ತರ ನೀವೆಲ್ಲರೂ ಮಾಡ್ಬೇಕು. ನಾನು ನನ್ನ ತಮ್ಮ ನನ್ನ ತಂಗಿ ನಾನು 3 ಹಂತ ಕುಡಿಸಿ 1 ಲಕ್ಷ ರೂಪಾಯಿ ಆತೋ. ಆ ರೊಕ್ಕ ಕೊಡೋದ್ ಬದಲಿಗೆ ನಾವು ಯೋಗ ಡ್ರಾಯಿಂಗ್ ಎಲ್ಲ ಹೇಳ್ಕೊಳತ್ತೀವಿ. ನೀವು ಈ ತರ ಮಾಡ್ಬೇಕು. ಟ್ಯಾಲೆಂಟ್ ಇದ್ದು ನಮ್ಮ ಬೆಳಕ್ ಬಂದು ಹೇಳ್ಬೇಕು. ನೀವು ನಾನು ಮುಂದೆ IAS ಆಗ್ಬೇಕಂತೀವಿ. ಎದಕ್ಕಂದ್ರ ನಾ ಇನ್ನ ಬೇರೆ ಯಾವ್ದು ನೌಕರಿ ಹಿಡಿಬಹುದಾಗಿತ್ತು. ಅದು IAS ಎದಕ್ಕೆ ಹಿಡಿದೀನಿ ಅಂದ್ರ ಜನ ಸೇವೆ ಮಾಡಿಸಲಂತ. ನಾ ಜನ ಸೇವೆ ಮಾಡಿ ಈಗಿನ ಹೆಚ್ಚು ಟ್ಯಾಲೆಂಟ್ ಮಕ್ಕಳಿನ ಹೊರಗೆ ತಂದು ಅವ್ರಿಗೂ ಜಗತ್ತಿಗೆ ತೋರಿಸ್ಬೇಕಂತ ಹೇಳ್ತೀನಿ. ನನಗೆಲ್ಲೆಲ್ಲ ಹೇಳಿದಕ್ಕ ನೀವೆಲ್ಲ ನಾನು ಮಾತು 2-3 ಮಾತನಾಡೋದಕ್ಕ ಧನ್ಯವಾದಗಳು ಹೇಳುತ್ತೀನಿ.